ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಹೆಲ್ತಿಯಾಗಿ ಹಾಗೆ ಎನರ್ಜಿಟಿಕ್ ಆಗಿ ಇರುವಂಥ ಒಂದು ಲಡ್ಡುನ ಮಾಡ್ತಾ ಇದ್ದೀನಿ. ಅದೇನು ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು. ಈ ಲಡ್ಡುನ ಡೈಲಿ ಒಂದೊಂದು ತಿನ್ನೋದ್ರಿಂದ ಮಕ್ಕಳಿಗೆ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಗೇನ್ಗಾಗಿರ್ಬೋದು, ವಿಟಮಿನ್ ರಿಚ್ ಕಂಟೆಂಟ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ರೀತಿ ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಪಿಸ್ತಾಶ್ಯೂ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಗೋಡಂಬಿ, 1 ಬಟ್ಲಷ್ಟು ಬಾದಾಮಿ, ಹಾಗೆ ಒಂದು ಸ್ವಲ್ಪ ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಹಾಗೆ ಪೀನಟ್ಟು, ಡೇಟ್ಸು ಇದಿಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ಒಂದು ಪ್ಯಾನ್ಗೆ ಪಿಸ್ತಾ ಹಾಗೆ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಲೈಟಾಗಿ ಹುರ್ಕೋಬೇಕು. ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ಇದು ಹುರಿದಿದ್ದಾಗಿದೆ, ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದೇ ಪ್ಯಾನ್ಗೆ ನಾನು 1 ಬಟ್ಲಷ್ಟು ಬಾದಾಮಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ಈಗ ಇದು ಹುರಿದಿದ್ದಾಗಿದೆ ನೋಡಿ, ಅದೇ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ 1 ಬಟ್ಲಷ್ಟು ಗೋಡಂಬಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇದ್ರ ಜೊತೆಗೆ ವಾಲ್ನಟ್ ಆಗಿರ್ಬೋದು, ಇನ್ನೂ ಬೇರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು. ಇದಿಷ್ಟು ಬೇಗ ಫ್ರೈ ಆಗೋದ್ರಿಂದ ಇವೆರಡನ್ನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಆದರೆ ಸಾಕು. ಈಗ ಇದಿಷ್ಟನ್ನು ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದೇ ಬಾಣಲಿಗೆ 1-2 ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ ಅನ್ಬೇಕಾದ್ರೆ ಮಾತ್ರ ಇಲ್ಲಿ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಈ ಫ್ಲ್ಯಾಕ್ಸ್ ಸೀಡ್ಸ್ ತಿನ್ನೋದ್ರಿಂದ BP ಕಂಟ್ರೋಲ್ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸ್ಕಿನ್ ಹಾಗೆ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹಾಗಾಗಿ ನಾವು ಡ್ರೈ ಫ್ರೂಟ್ಸಲ್ಲಿ ಆಗಿರ್ಬೋದು ಅಥವಾ ನೀವೇನಾದರೂ ವೆಯ್ಟ್ ಲಾಸ್ ಪುಡಿ ಏನಾದರೂ ಕುಡಿತಾ ಇದ್ದರೆ ಅದರಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೋದು. ಈಗ ಎಲ್ಲ ಹುರಿದಿದ್ದಾದಮೇಲೆ ಕಂಪ್ಲೀಟಾಗಿ ಇದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಈಗಿಲ್ಲಿ ನಾನು ಡೇಟ್ಸ್ನ ತೊಗೊಂಡಿದ್ದೀನಿ. ಇದು ಸೀಡ್ಲೆಸ್ ಡೇಟ್ಸು. ನೀವು ಸೀಡ್ಸ್ ಇರೋದಾದರೂ ತೊಗೋಬೋದು, ಸೀಡ್ಲೆಸ್ ಆದರೂ ತೊಗೋಬೋದು. ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗೆ ಕಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹೀಗೆ ಮಿಕ್ಸಿಗೆ ಹಾಕೋಕೆ ಬರೋದಿಲ್ಲ, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಉತ್ತುತ್ತಿ ಅಂದರೆ ಡೇಟ್ಸ್ ಎಲ್ಲ ಕಟ್ ಮಾಡಿದಾದ್ಮೇಲೆ ಈ ರೀತಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಮಿಕ್ಸಿ ಆಗಿದೆ. ನಿಮಗೆ ಆದಷ್ಟು ಮಿಕ್ಸಿ ಏನಾದರೂ ತಿರ್ಗೋದಕ್ಕೆ ಕಷ್ಟ ಆಯಿತು ಅಂತ ಅನ್ನೋದಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ತಿರುಗುತ್ತೆ. ಇಲ್ಲಿ ನಾನು ಡೇಟ್ಸು ಮಿಕ್ಸಿ ಮಾಡಿರೋದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇದೇ ಮಿಕ್ಸಿ ಜಾರ್ಗೆ ನಾನು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೋದು. ಮಕ್ಕಳು ತಿನ್ನಲ್ಲ ಡ್ರೈ ಫ್ರೂಟ್ಸ್ನ ಅನ್ನೋದಕ್ಕೋಸ್ಕರ ಈ ರೀತಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಮಕ್ಕಳು ತಿಂತಾರೆ ಅನ್ನೋದಾದರೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಉಂಡೆ ಕಟ್ಬೋದು. ಈಗ ನಾನೊಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಏನು ಮಿಕ್ಸಿ ಮಾಡಿಟ್ಕೊಂಡಿರ್ತೀರಲ್ವ ಡೇಟ್ಸು, ಅದನ್ನು ಹಾಕ್ಕೋಬೇಕಾಗತ್ತೆ. ಅದನ್ನು ಹಾಕ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ನೀವೇನು ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿಟ್ಕೊಂಡಿರ್ತೀರಲ್ವ ಅದಿಷ್ಟನ್ನ ಹಾಕ್ಕೊಂಡು ಪುಡಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡಬೇಕು. ಸ್ಟವ್ ಬಿಸಿಗೆ ಇಟ್ಕೊಂಡು ಇದನ್ನು ಮಾಡಬಾರ್ದು. ಸ್ಟವ್ ಆಫ್ ಮಾಡಿಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಉತ್ತುತ್ತಿದು ಹಾಗೆ ಪುಡಿ ಎರಡೂ ನೀಟಾಗಿ ಮಿಕ್ಸ್ ಆಗೋ ಥರ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು. ತೀರಾ ಬೇಕು ಅಂದರೆ ಮಾತ್ರ 1 ಸ್ಪೂನ್ ಅಥವಾ 2 ಸ್ಪೂನ್ ತುಪ್ಪ ಹಾಕ್ಕೋಬೋದು, ಉಂಡೆ ಕಟ್ಟೋದಕ್ಕೆ ಕಷ್ಟ ಅಂತ ಅನಿಸಿದ್ರೆ ಮಾತ್ರ. ಈಗಿದು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ.
ಈಗ ನೀವು ನೋಡ್ತಾ ಇರ್ಬೋದು ಉಂಡೆ ಕಟ್ಟೋಷ್ಟ್ರ ಮಟ್ಟಿಗೆ ಆಗಿದೆ. ಸೊ ಈಗ ನೀವು ಇದನ್ನು ಉಂಡೆ ಕಟ್ಬೋದು. ಹೆಲ್ತಿಯಾಗಿರೋ ಡ್ರೈ ಫ್ರೂಟ್ಸ್ ರೆಡಿಯಾಗಿದೆ ವಿತೌಟ್ ಶುಗರ್ ಹಾಗೆ ಜಾಗ್ರಿ ಹಾಗೆ ಅಂಟು. ಇದನ್ನು ಬರೀ ಮಕ್ಕಳಿಗಷ್ಟೇ ಅಲ್ಲ, ಬಾಣಂತಿಯರು ತಿನ್ಬೋದು, ಹಾಗೆ ವಯಸ್ಸಾಗಿರೋರು ತಿನ್ಬೋದು. ಸೊ ನೀವು ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡ್ತೀರಲ್ವಾ, ಡೈಲಿ ಮಕ್ಕಳಿಗೆ ಕೊಡಿ, ಹಾಗೆ ನೀವು ಸಹ ತಿನ್ನಿ ಡೈಲಿ ಇದನ್ನು. ನಿಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದಿದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಮಕ್ಕಳಿಗೆ ಕೊಡಿ. ಮಕ್ಕಳು ಸ್ನ್ಯಾಕ್ಸ್ ಲಂಚ್ ಬಾಕ್ಸಿಗೂ ಸಹ ಕಳಿಸ್ಬೋದು ಇದನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.